ಏಪ್ರಿಲ್ 14 ಭಾರತದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ದಿನ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿದ ಮಹಾನ್ ನಾಯಕ, ಭಾರತದ ಸಂವಿಧಾನದ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಇಂದು ಅಪಾರ ಗೌರವ ಮತ್ತು ಕೃತಜ್ಞತೆಯಿಂದ ಆಚರಿಸುತ್ತಿದ್ದೇವೆ. ಬಾಲ್ಯದಲ್ಲೇ ಅಸಮಾನತೆ ಮತ್ತು ಅಸ್ಪೃಶ್ಯತೆಯ ಕಠಿಣ ಅನುಭವಗಳನ್ನು ಎದುರಿಸಿದ ಅವರು ಶಾಲೆಯಲ್ಲಿ ನೀರು ಕುಡಿಯಲು ಸಹ ಅವಕಾಶವಿಲ್ಲದ ಪರಿಸ್ಥಿತಿಯನ್ನ ಅನುಭವಿಸಿದ್ರು. ಸಮಾಜದಿಂದ ತಳ್ಳಲ್ಪಟ್ಟಂತಹ ನೋವು, ಈ ಎಲ್ಲ ಕಠಿಣ ಸತ್ಯಗಳ ನಡುವೆ ಅವರು ಕುಗ್ಗಲಿಲ್ಲ. ಬದಲಾಗಿ ಈ ನೋವನ್ನೇ ತಮ್ಮ ಶಕ್ತಿಯನ್ನಾಗಿ ರೂಪಿಸಿಕೊಂಡಿದ್ರು. ತಮ್ಮ ಅದಮ್ಯ ಸಂಕಲ್ಪ ಮತ್ತು ಅಸಾಧಾರಣ ಪರಿಶ್ರಮದಿಂದ ಅವರು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ತೆರಳಿ ವಿಶ್ವದ ಗಮನ ಸೆಳೆದ ಮಹಾನ್ ಚಿಂತಕರಾಗಿ ಹೊರಹೊಮ್ಮಿದರು. ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಪ್ರೇರಣೆ. ಪರಿಸ್ಥಿತಿಗಳು ಎಷ್ಟು ಕಠಿಣವಾಗಿದ್ರೂ ದೃಢ ನಿಶ್ಚಯ ಇದ್ದರೆ ಯಶಸ್ಸು ನಮ್ಮದೇ ಆಗುತ್ತದೆ ಎಂಬುದಕ್ಕೆ ಜೀವಂತ ಸಾಕ್ಷಿ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ದೇಶದ ಭವಿಷ್ಯವನ್ನ ರೂಪಿಸುವ ಅತ್ಯಂತ ಮಹತ್ವದ ಜವಾಬ್ದಾರಿ ಡಾ. ಅಂಬೇಡ್ಕರ್ ಅವರ ಹೆಗಲ ಮೇಲೆ ಬಂತು. ಅವರು ಭಾರತದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಪ್ರತಿ ನಾಗರಿಕನಿಗೂ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ನ್ಯಾಯ ದೊರೆಯುವಂತೆ ಬಲವಾದ ಅಡಿಪಾಯ ಹಾಕಿದ್ರು. ಕಾನೂನು ಮುಂದೆ ಎಲ್ಲರೂ ಸಮಾನ ಎಂಬ ಮಹತ್ವದ ತತ್ವವನ್ನ ನಮ್ಮ ದೇಶಕ್ಕೆ ನೀಡಿದ ಅವರು ನಿಜವಾದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ನಿರ್ಮಾಣಕ್ಕೆ ದಾರಿದೀಪರಾದರು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ಮಹಿಳಾ ಸಬಲೀಕರಣ, ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರ ಹೋರಾಟ ಅನನ್ಯ ಮತ್ತು ಶಾಶ್ವತವಾಗಿದೆ. ಅವರ ಘೋಷವಾಕ್ಯ ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿರಿ, ಹೋರಾಡಿರಿ ಇಂದಿಗೂ ಕೋಟ್ಯಾಂತರ ಯುವಕರಿಗೆ ಪ್ರೇರಣೆಯ ಮೂಲವಾಗಿದೆ. ಇಂದು ದೇಶದಾದ್ಯಂತ ಜನರು ಅವರ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಆದರ್ಶಗಳನ್ನು ಕೇವಲ ಸ್ಮರಿಸುವುದಷ್ಟೇ ಅಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪವನ್ನು ಮಾಡುತ್ತಿದ್ದಾರೆ. ಅವರ ಚಿಂತನೆಗಳು ಇನ್ನೂ ಜೀವಂತವಾಗಿವೆ ಮತ್ತು ನಮ್ಮ ಸಮಾಜವನ್ನು ದಾರಿದೀಪದಂತೆ ಮುನ್ನಡೆಸುತ್ತಿವೆ. ಈ ಮಹಾನ್ ದಿನದಂದು ನಾವು ಪ್ರತಿಯೊಬ್ಬರೂ ಒಂದು ಪ್ರತಿಜ್ಞೆ ಮಾಡೋಣ. ಭೇದ ಭಾವವಿಲ್ಲದ ನ್ಯಾಯಯುತ ಮತ್ತು ಸಮಾನತೆಯ ಸಮಾಜವನ್ನ ನಿರ್ಮಿಸಲು ನಾವು ನಮ್ಮ ಪಾತ್ರವನ್ನ ನಿಷ್ಠೆಯಿಂದ ನಿರ್ವಹಿಸೋಣ. ಡಾ. ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನ ನಿರ್ಮಿಸುವುದು ನಮ್ಮ ಹೊಣೆಗಾರಿಕೆ ಮಾತ್ರವಲ್ಲ, ಅದು ನಮ್ಮ ಕರ್ತವ್ಯವೂ ಆಗಿದೆ. ಜೈ ಭೀಮ್, ಜೈ ಭಾರತ.